ಎಲ್ಲರಿಗೂ ನಮಸ್ಕಾರ. ಎ ಟು ಜಿ ಟ್ರೇಡಿಂಗ್ ಸ್ಕೂಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸೆಪ್ಟೆಂಬರ್ ಮಂತ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನ ತೋರಿಸ್ಕೊಡ್ತೀನಿ. ಸೆಪ್ಟೆಂಬರ್ ಮಂತ್ ಏನ್ ಸ್ಪೆಷಲ್ ಅಂತಂದ್ರೆ ನಾನು ಸೆಪ್ಟೆಂಬರ್ ಮಂತ್ ಇಂದ ಹೊಸ ಅಕೌಂಟ್ ಅಲ್ಲೂ ಕೂಡ ನಾನು ಟ್ರೇಡಿಂಗ್ ಮಾಡಕ್ ಶುರು ಮಾಡಿದ್ದೀನಿ. ಅದರದ್ದು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನಾನು ಇನ್ ಮುಂದೆ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋದಲ್ಲಿ ಓಲ್ಡ್ ಅಕೌಂಟ್ ಮತ್ತೆ ಹೊಸ ಅಕೌಂಟ್ ಎರಡರದ್ದು ಕೂಡ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ತೋರಿಸ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಬನ್ನಿ ಈಗ ನಂದು ಓಲ್ಡ್ ಅಕೌಂಟ್ ಸೆಪ್ಟೆಂಬರ್ ಮಂತ್ ಇಂದ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡ್ಕೊಂಡು ಬರೋಣ. ಸೆಪ್ಟೆಂಬರ್ 1 ಇಂದ ಸೆಪ್ಟೆಂಬರ್ 30 ಇಲ್ಲಿ ನೋಡ್ಬೋದು. ಸೆಪ್ಟೆಂಬರ್ ಮಂತಲ್ಲಿ ನನಗೆ ಆಗಿರೋಂಥ ಟೋಟಲ್ ಪ್ರಾಫಿಟ್ಟು 52,000 ರುಪೀಸು. ನಾನು ಪೇ ಮಾಡಿರೋಂಥ ಚಾರ್ಜಸ್ಸು 1,100 ರುಪೀಸು. ನನ್ನ ನೆಟ್ ರಿಲೀಸ್ ಆಗಿರೋಂಥ ಪ್ರಾಫಿಟ್ಟು ಟೋಟಲು 51,000 ರುಪೀಸ್ ನನಗೆ ಪ್ರಾಫಿಟ್ಟು ರಿಲೀಸ್ ಆಗಿದೆ. ಈ ಕ್ವಾರ್ಟ್ರು ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮಂತಿಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡೋಣ ಬನ್ನಿ. ಜುಲೈ 1 ಇಂದ ಸೆಪ್ಟೆಂಬರ್ 30 ಇಲ್ಲಿ ನೋಡಬಹುದು. ಈ ಕ್ವಾರ್ಟರ್ಲಿ ನನಗೆ ಟೋಟಲು 5,000 ರುಪೀಸ್ ನನ್ನ ಲಾಸಸ್ ಆಗಿದೆ. ನನ್ನ ಚಾರ್ಜಸ್ಸು 4,000 ರುಪೀಸ್ ನಾನು ಪೇ ಮಾಡಿದ್ದೀನಿ. ನನಗೆ ನೆಟ್ ರಿಲೀಸ್ ಅಂತ ಲಾಸಸ್ಸು 9,000 ರುಪೀಸ್ ಆಗಿದೆ. ಅದೇ ಈ ಇಯರ್ ನೋಡಿದರೆ ಅಂದರೆ ಫೈನಾನ್ಷಿಯಲ್ ಇಯರ್ 25-26 ಅಂದರೆ ಏಪ್ರಿಲ್ 1 ಇಂದ ಸೆಪ್ಟೆಂಬರ್ 31 ಸೆಪ್ಟೆಂಬರ್ 30 ಟೋಟಲ್ ನನಗೆ ರಿಲೀಸ್ ಆಗಿರೋಂಥ ಪ್ರಾಫಿಟ್ಟು 1,86,000 ರುಪೀಸ್. ಅಂದರೆ ಈ ಕ್ವಾರ್ಟರ್ 2 ಫಿನಿಶ್ ಆಗಿದೆ. ಈ ಕ್ವಾರ್ಟರಲ್ಲಿ ನನಗೆ 9,000 ರುಪೀಸ್ ನನ್ನ ಲಾಸಸ್ ನೋಡಿದ್ವಿ. ಆ ಪ್ರೀವಿಯಸ್ ಕ್ವಾರ್ಟರಲ್ಲೇ ನನಗೆ ಮೋರ್ ದ್ಯಾನ್ 1,80,000 ರುಪೀಸ್ ನನಗೆ ಪ್ರಾಫಿಟ್ ಆಗಿತ್ತು. ಅದರಲ್ಲಿ ನಾನು ಪೇ ಮಾಡಿದ ಚಾರ್ಜಸ್ಸು 8,900 ರುಪೀಸು. ನೆಟ್ ರಿಲೀಸ್ ಅಂತ ಪ್ರಾಫಿಟ್ಟು 1,77,000 ರುಪೀಸು. ಅಂದರೆ ಈ ಮಂತಿನ 10,000 ರುಪೀಸ್ ನಾನು ಲಾಸಸ್ ಆ್ಯಡ್ ಮಾಡಿದೆ ಅಂತಂದರೆ 1,88,000 ಫಸ್ಟ್ ಕ್ವಾರ್ಟರಲ್ಲಿ ಆಗಿತ್ತು. ಸೆಕೆಂಡ್ ಕ್ವಾರ್ಟರಲ್ಲಿ ನನಗೆ 10,000 ರುಪೀಸು ಮಿನಿಮಮ್ ಲಾಸಸ್ 10,000 ರುಪೀಸು ಅಷ್ಟು ನನಗೆ ಲಾಸಸ್ ಆಗಿದೆ. ಬನ್ನೀಗ ಅದೇ ರೀತಿ ಅಕೌಂಟ್ 2 ನಾನು ಏನು ಹೇಳಿದ್ದೀನಲ್ಲ, ಹೊಸ ಅಕೌಂಟಲ್ಲಿ ನಾನು ಟ್ರೇಡಿಂಗ್ ಶುರು ಮಾಡಿದ್ದೀನಿ ಅಂತಂದ್ಬಿಟ್ಟು ಅದರದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡ್ಕೊಂಬರೋಣ. ಇದರಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಮೇನಾಗಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸಿಗೆ ಮಾತ್ರ. ಸೊ ಅದರಲ್ಲಿ ನೀವು ಸೆಪ್ಟೆಂಬರ್ 1 ಇಂದ ಸೆಪ್ಟೆಂಬರ್ 30 ಟೋಟಲ್ ನಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನಾನು ನೋಡಿದ್ರಿ ಅಂತಂದರೆ ನನ್ನ ನೆಟ್ಟು 16,000 ರುಪೀಸ್ ಈ ಅಕೌಂಟಲ್ಲಿ ಪ್ರಾಫಿಟ್ ಆಗಿದೆ. ಟೋಟಲ್ ನಾನು ಪೇ ಮಾಡಿದ ಚಾರ್ಜಸ್ಸು 278 ರುಪೀಸು. ನನ್ನ ನೆಟ್ ರಿಲೀಸು ಪ್ರಾಫಿಟ್ಟು 15,900 ರುಪೀಸ್. ನನ್ನ ಏರಿ 16,000 ರುಪೀಸ್ ನನಗೆ ಏನಾಗಿದೆ ಅಂದರೆ ಈ ಅಕೌಂಟಲ್ಲಿ ಪ್ರಾಫಿಟ್ ಆಗಿದೆ. ಈ ಎರಡು ಅಕೌಂಟ್ ಕಂಬೈನ್ ಮಾಡಿದ್ದೀನಿ ಅಂತಂದರೆ ನಾನು ಈ ಕ್ವಾರ್ಟರಲ್ಲಿ ಪ್ರಾಫಿಟಬಲ್ ಇದ್ದೀನಿ. ಬಟ್ ಇದನ್ನು ಸಪ್ರೇಟಾಗಿ ಟ್ರ್ಯಾಕ್ ಮಾಡೋಣ. ಇದರಲ್ಲಿ ನನಗೆ 60,000 ರುಪೀಸ್ ಪ್ರಾಫಿಟ್ ಆಗಿದೆ. ಅದರಲ್ಲಿ ಈ ಮಂತಲ್ಲಿ 51,000 ರುಪೀಸ್ ನನಗೆ ಪ್ರಾಫಿಟ್ ಆಗಿತ್ತು. ಟೋಟಲ್ ಈ ಕ್ವಾರ್ಟರಲ್ಲಿ ಓಲ್ಡ್ ಅಕೌಂಟಲ್ಲಿ ನನಗೆ ಲಾಸಸ್ ಆಗಿದೆ. ಈ ಅಕೌಂಟಲ್ಲಿ ಇದು ಓನ್ಲಿ 1 ಮಂತಿಂದ ಇದರಲ್ಲಿ ನಾನು ಪ್ರಾಫಿಟಬಲ್ ಇದ್ದೀನಿ. ಈಗ ನಾನು ಪಾಸ್ಟ್ ಮೋರ್ ದ್ಯಾನ್ 1 ಇಯರ್ ಇಂದನೂ ನಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡಿದ್ದೀನಿ ಒಂದು ಅಕೌಂಟಲ್ಲಿ. ಈಗ ನಾನು ಹೊಸ ಅಕೌಂಟಲ್ಲಿ ಕೂಡ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಅದರದ್ದು ಕೂಡ ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಎರಡು ಜೊತೆಗೆ ಅಪ್ಲೋಡ್ ಮಾಡ್ತೀನಿ. ದಿಸ್ ಈಸ್ ದ ಫಸ್ಟ್ ಕ್ವಾರ್ಟರ್ ನನಗೆ ಏನಾಗಿದೆ ಅಂತಂದ್ರೆ ಲಾಸ್ ಅಲ್ಲಿ ಕ್ವಾರ್ಟರ್ ಕ್ಲೋಸ್ ಆಗಿದೆ. ಮಂತ್ಲಿ ಬೇಸಿಸ್ ಮೇಲೆ ಮೆನಿ ಟೈಮ್ಸ್ ನಮಗೆ ಕ್ಲೋಸ್ ಮಾಡಿದ್ವಿ ಲಾಸಸ್ ಅಲ್ಲಿ. ಬಟ್ ಕ್ವಾರ್ಟರ್ ವೈಸ್ ಅಲ್ಲಿ ಫಸ್ಟ್ ಟೈಮ್ ನಮಗೆ ಲಾಸಸ್ ಅಲ್ಲಿ ನಮಗೆ ಕ್ಲೋಸ್ ಮಾಡಿರೋದು. ನಾನು ಅದಕ್ಕೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಯಾರಾದ್ರೂ ಟ್ರೇಡಿಂಗ್ ಅಲ್ಲಿ ಫುಲ್ ಟೈಮ್ ಮಾಡ್ತೀನಿ ಅಂತಂದ್ಬಿಟ್ಟು ಯೋಚನೆ ಮಾಡ್ತಿದ್ದೀರಾ ಅಂತಂದ್ರೆ ಈ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡಿ. ನೀವು ಈ ರೀತಿ ಕ್ವಾರ್ಟರ್ ಬಂದಾಗ ನಿಮಗೆ ಲಾಸಸ್ ಆದ್ರೂ ಕೂಡ ನೀವು ಫ್ಯಾಮಿಲಿ ರನ್ ಮಾಡೋ ಅಂತ ಕೆಪಾಸಿಟಿ ಇರಬೇಕು. ಆ ಟೈಮಲ್ಲಿ ಮಾತ್ರ ನೀವು ಫುಲ್ ಟೈಮ್ ಟ್ರೇಡಿಂಗ್ ನ ಚೂಸ್ ಮಾಡಿ. ಇಲ್ಲ ಅಂತಂದ್ರೆ ನಿಮ್ ಡೈಲಿ ವರ್ಕ್ ಏನ್ ನಡೀತಾನೆ ಅದನ್ನ ನಡೆಸ್ಕೊಂತ ಹೋಗಿ ಅದ್ರ ಜೊತೆ ಬೇಕಾದ್ರೆ ಟ್ರೇಡಿಂಗ್ ಮಾಡಿ. ಇನ್ನೊಂದು ಸಜೆಷನ್ ಏನು ಅಂತಂದ್ರೆ ಈ ನನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡ್ಬಿಟ್ಟು ನೀವು ಆಪ್ಷನ್ ಟ್ರೇಡಿಂಗ್ ಗೆ ಜಂಪ್ ಆಗಬೇಡಿ. ಫಸ್ಟ್ ಕ್ಯಾಶ್ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟಬಲ್ ಆಗಿ ಅದ ನಂತರ ನೀವು ಏನ್ ಮಾಡಿ ಅಂತಂದ್ರೆ ಆಪ್ಷನ್ ಟ್ರೇಡಿಂಗ್ ಗೆ ಎಂಟ್ರಿ ಕೊಡಿ. ಸ್ಲೋ ಆಗಿ 1 ಲಾಟ್ ಇಂದ ಟ್ರೇಡಿಂಗ್ ನ ಶುರು ಮಾಡ್ಕೊಳ್ಳಿ. ಅದ ನಂತರ ನೀವು ಪ್ರಾಫಿಟಬಲ್ ಆಗ್ತೀನಿ ಅಂತ ಕಾನ್ಫಿಡೆನ್ಸ್ ಬಂದ ನಂತರ ನೀವು ಸ್ಲೋ ಆಗಿ ಲಾಟ್ಸ್ ಕೂಡ ಜಾಸ್ತಿ ಮಾಡಬಹುದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.